ಸ್ವಾತಿ ಅವ್ರನ್ನ ನಾನು ಮತ್ತೆ ಮರುಪ್ರಶ್ನೆ ಮಾಡ್ತೀನಿ. ಮಹೇಶ್ ಅವ್ರು ಅದಕ್ಕೆ ಉತ್ತರ ಕೊಡ್ಬೋದು. ಏನು ಕಷ್ಟ ಆಗ್ತಿರಬಹುದು? ಯಾಕೆ ಡಿಲೇ ಮೇಲೆ ಡಿಲೇ? ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಟ್ರೆಸ್ಟ್ ಇಲ್ವಾ, ಅಥವಾ ರಾಜ್ಯದ ನಾಯಕರಲ್ಲಿ ಸಮನ್ವಯತೆ ಬರ್ತಿಲ್ವಾ, ಇರೋ 20 ಸ್ಥಾನಕ್ಕೆ ಯಾರನ್ನು ಕೂರಿಸ್ಬೇಕು ಅಂತ ಹೇಳಿ, ಅಥವಾ ರಿಸ್ಕಿ ಕೆಲಸ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳೋಣ ಅಂತನ ಯಾಕೆ ಡಿಲೇ ಆಗ್ತಾ ಇರಬಹುದು? ವಿರೋಧ ಪಕ್ಷವಾಗಿ ನಿಮ್ಮ ಅಬ್ಸರ್ವೇಷನ್ ಏನು? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ 3.25 ವರ್ಷಗಳನ್ನು ತೆಗೆದುಕೊಂಡಂಥ ಡಿ.ಕೆ. ಶಿವಕುಮಾರ್ ಅವರು 3.25 ವರ್ಷಗಳಾದ ನಂತರ ತಮ್ಮದೇ ಆದಂಥ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಆಗೋದ್ರು. ಆದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತಿನ ಸನ್ನಿವೇಶಗಳ ಬಗ್ಗೆ ಕೂಲಂಕುಷವಾಗಿ ಬೆಳಕನ್ನು ಈಗಾಗಲೇ ನಮ್ಮ ವಿಶ್ಲೇಷಕರು ಚೆಲ್ಲಿದ್ದಾರೆ. ಇವತ್ತೇನು ಅಂತ ಹೇಳಿದ್ರೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಿಮ್ಮದೇ ಮಾಧ್ಯಮದಲ್ಲಿ ಬರ್ತಾ ಇರೋ ಹಾಗೆ 3 ಫೈಲ್ಗಳನ್ನು 3 ಜನ ಇಟ್ಕೊಂಡು ಹೋಗಿದ್ದಾರೆ ಅಂತ. 4ನೇ ಫೈಲ್ ಏನು ಮಾಡಿದ್ರಿ ರಾಜಣ್ಣಂದ? 4ನೇ ಫೈಲ್ ಏನೇನಿದೆ ಅಂತ ಹೇಳಿದ್ರೆ 40 ಜನ ರಾಜಣ್ಣನ ಫೈಲಲ್ಲಿ ಯಾರ್ಯಾರು ಈ ಸಚಿವ ಸಂಪುಟದಲ್ಲಿ ಬಿಡ್ತಾರೆ, ಕೈ ಬಿಡ್ತಾರೆ, ಯಾರ್ಯಾರು ಆಕಾಂಕ್ಷಿಗಳು ಪಕ್ಷಗಳಾಗಿ ಕಾಯ್ತಾ ಇದ್ರು 40 ದಿನಗಳಲ್ಲಿ ಅವ್ರದ್ದು ಅಲ್ಲಿ ಒಟ್ಟೋಗಿದೆ 40 ದಿನ. ಈಗ 13 ಜನ ಹ್ಯಾಪಿಯಾಗಿ ಸಂತೋಷದಲ್ಲಿ ಕೂತಿದ್ದಾರೆ. ನಾವು ಸಂತೋಷ ಪಡ್ಲಿಲ್ವಲ್ಲ ಅಂತೇಳಿ ಇನ್ನು 40 ದಿನಗಳ ಹೊಂಟೋಗಿದೆ. ಇನ್ನು ಸಿಗೋ ನಮ್ಗೆ 1.5 ವರ್ಷಗಳ ಕಾಲ ನಾವು ಏನ್ ಮಾಡೋಣ ಅಂತೇಳಿ ಪಕ್ಷಗಳಾಗಿ ಕೂತಿದಾರಲ್ಲ, ಅವರಲ್ಲಿ ಇರ್ತಕ್ಕಂತಹ 40 ಜನರ ಪಟ್ಟಿ ರಾಜಣ್ಣನ ಕೈ ಸೇರಿದೆ. ಈ ರಾಜಣ್ಣನ ಕೈಯಲ್ಲಿ ಇರ್ತಕ್ಕಂಥ ಅನುಮಾನಗಳಿಂದ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಇರ್ತಕ್ಕಂತ ಆ ಒಂದು ಸಂದೇಶದಿಂದ ಇವತ್ತು ಮುಂದೂಡಿರೋದು ಕಟು ಸತ್ಯ. ಒಂದ್ ಚಿಕ್ಕ ಕನ್ಫ್ಯೂಷನ್ ಅಂದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿ ರಾಜಣ್ಣ ಅವ್ರ ಕೈಲಿದ್ರೆ ಸಂಪುಟ ವಿಸ್ತರಣೆಗೆ ಪ್ರಾಬ್ಲಮ್ ಯಾಕೆ ಆಗಬೇಕು ಅಂತ ಹೇಳಿ, ರಾಜಣ್ಣ ಅವರನ್ನ ಪಕ್ಷ ಯಾವ ಸ್ಥಾನದಲ್ಲಿ ಇಟ್ಟಿದೆ, ಅವ್ರಿಗೆ ಯಾವ ಶಿಕ್ಷೆಯನ್ನ ನೀಡಿದೆ, ಅದು ನಮಗೆ ಗೊತ್ತಿರೋ ವಿಚಾರನೇನೆ. ರಾಜಣ್ಣನ ಹತ್ರ ಇರೋದು ಸಚಿವ ಸಂಪುಟದಲ್ಲಿ ಇರ್ತಕ್ಕ ಹೊಸಬ್ರು ಸೇರ್ಸ್ಕೊಳ್ಳಿ ಸಚಿವ ಸಂಪುಟಕ್ಕೆ ಅಂತಲ್ಲ. ಯಾರ್ಯಾರು ಸಚಿವ ಸಂಪುಟದಲ್ಲಿ ಈಗಾಗಲೇ 40 ದಿನಗಳಿಂದ ಪಕ್ಷ ಕಾಯ್ಕೊಂಡು ಇವತ್ತು ನಮ್ಮನ್ನ ಸೇರ್ಸ್ಕೊಳ್ತಾರೆ? ಖಂಡಿತ ಇಲ್ಲ. ಡಿ.ಕೆ. ಶಿವಕುಮಾರ್ ಹತ್ರ ಇರೋದು ಗೊತ್ತಿದೆ, ಸಿದ್ದರಾಮಯ್ಯ ಹತ್ರ ಇರೋದು ಗೊತ್ತಿದೆ. ಆ ಗ್ಯಾಂಗ್ ಎಕ್ಸಿಟ್ ಆಗಿರೋರು. ಈ ಉದಾಹರಣೆಗೆ ತೆಗೆದುಕೊಳ್ಳಿ, ಬರಗಾಲಕ್ಕೆ ಇವತ್ತು ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಲೆಟರ್ನ ಬರ್ದಿದ್ದಾರೆ. ಏನಂತ ಲೆಟರ್ನ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಬರಗಾಲಕ್ಕೆ ನೀವು ವೀಕ್ಷಕರಾಗಿ ಬನ್ನಿ ಅಂತ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಹಿಸ್ಟ್ರಿ. ಬರಗಾಲಕ್ಕೆ ವೀಕ್ಷಕರಾಗಿ ಏನಾದ್ರೂ ಕೇಂದ್ರದಿಂದ ಬಂದದ್ದೇ ಆದ್ರೆ ಅವ್ರ ಜೊತೆ ನಿಲ್ಲುವಂತವ್ರು ಯಾರು ಇದ್ರೆ ಬಿಜೆಪಿ ಜೆಡಿಎಸ್ ನ MLA ಮತ್ತು ಕಾರ್ಯಕರ್ತರು ಹೋಗ್ಬೇಕು ನಾವೀಗ. ಯಾಕೆ ಅಂತ ಹೇಳಿದ್ರೆ ಇರೋದು 13 ಜನ. 13 ಜನದಲ್ಲಿ 4-5 ಜನಕ್ಕೆ ಬೆಂಗಳೂರು ಅವರೇ. ಎಲ್ಲೋಗಿದ್ಯಾ ಇರಕ್ಕಾಗುತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ? ಇವತ್ತು ಬೆಂಗಳೂರು ಮಂಡ್ಯ ಜಿಲ್ಲೆ ತಗೊಳ್ಳಿ, ಒಣಗೋಗ್ತಾ ಇರುವಂತ ಕಬ್ಬು ಭತ್ತಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ನೀರ್ ಬಿಡೋರಿಲ್ಲ. ಮುಖ್ಯಮಂತ್ರಿಗಳು ತಮ್ಮನನ್ನ ಇಟ್ಕೊಂಡು ಇವತ್ತು ಸಚಿವ ಸಂಪುಟದ ಬಗ್ಗೆ ಹೋಗಿದ್ರು. ಅಲ್ಲಿ ನಡೆದಂತ ಘಟನಾವಳಿಗಳಲ್ಲಿ ಏನ್ ರಾಹುಲ್ ಗಾಂಧಿ ಅವರು ಯೂತ್ಗೆ ಕೊಡಿ, ಯೂತ್ ಜೊತೆ ಕೆಲಸ ಮಾಡಿ, ಇದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಅಂತ ಹೇಳಿ ನಿಮ್ಮದೇ ಮಾಧ್ಯಮಗಳಲ್ಲಿ ಮಾತನಾಡ್ತಾ ಇದ್ದೀರಾ. ಆದ್ರೆ ಇವತ್ತೇನು 40 ಜನ ಸತೀಶ್ ಜಾರಕಿಹೊಳಿ ಅವರು 1 ವಾರಗಳ ಹಿಂದೆಗಳೇ ಹೇಳಿದ್ರು, ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವುದೇ ಆದ್ರೆ 2-0 ಲೆವೆಲ್ ಅಲ್ಲಿ 1 ತಿಂಗಳಲ್ಲಿ ಸರ್ಕಾರ ಗಡಗಡ ಅಂತ ನಡ್ಗೋದು ಕಟ್ಟು ಸತ್ಯ. ವಿರೋಧ ಪಕ್ಷಗಳು ಹೇಳಿಲ್ಲ. ಬಿಜೆಪಿಗರು ಹೇಳಿದ ಹೇಳಿಕೆಗೆ ಪ್ರತಿಕ್ರಿಯೆ ಎಲ್ಲ ಸರ್ಕಾರದಲ್ಲೂ ಹಿಂಗಾಗತ್ತೆ ಆರಂಭಿಕ ದಿನಗಳಲ್ಲಿ, ಆಮೇಲೆ ಸರಿ ಹೋಗುತ್ತೆ. ಅದು ಸತೀಶ್ ಜಾರಕಿಹೊಳಿ ನಾನು ಕೇಳಿಸ್ಕೊಂಡಿದ್ದು ಹಂಗಿತ್ತು. ಎನಿವೆ ಅಲ್ಲ ಇವತ್ತು ಮಹಾಭಾರತದಲ್ಲಿ ನಾವು ಡಿಸೈಡ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಇಲ್ವಾ, ಮುಖ್ಯಮಂತ್ರಿ ಅವರಿಗೆ ತಾಕತ್ತಿಲ್ವಾ, ಆ ಒಂದು ಶಕ್ತಿ ಇಲ್ವಾ ಅಂತ. ಖಂಡಿತ ಇಲ್ಲ. ಮುಖ್ಯಮಂತ್ರಿಗಳಿಗೆ ಏನ್ ಬೇಕಾಗಿತ್ತು? ಮುಖ್ಯಮಂತ್ರಿ ಪೋಸ್ಟ್ ಬೇಕಾಗಿತ್ತು, ಸಿಕ್ಕೋಗಿದೆ. ಆ ಮುಖ್ಯಮಂತ್ರಿ ಪೋಸ್ಟ್ ಸಿಕ್ಕಿದ ಮೇಲೆ ಬೇರೆ ಆದ್ರಷ್ಟು ಬಿಟ್ರಷ್ಟು, ಈ ರಾಜ್ಯ ಹೋದ್ರಷ್ಟು ಇದ್ರಷ್ಟು, ಈ ರಾಜ್ಯದಲ್ಲಿ ಬಡವರು ಸತ್ರಷ್ಟು ಬಿಟ್ರಷ್ಟು. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇರ್ಬೇಕಾದ್ರೆ ಕ್ಯಾಬಿನೆಟ್ ಕಟ್ಕೊಂಡು ಇಲ್ಲಿ ಕ್ಯಾಬಿನೆಟ್ ಮೇಲೆ ದೃಷ್ಟಿ ಬೇಕಾಗಿತ್ತು ಸಿದ್ದರಾಮಯ್ಯ ಅವ್ರಿಗೆ. ಸಿದ್ದರಾಮಯ್ಯ ಅವ್ರ ಪಾಪ ಮನ್ಸು ಕೊಟ್ಬಿಟ್ಟಿದ್ದಾರೆ. ಅಯ್ಯಯ್ಯೋ ನನ್ನ ಸ್ನೇಹಿತರಿಗೆ ಸಿಕ್ಲಿಲ್ವಲ್ಲ, ಏನಾದ್ರೂ ಮಾಡಿ ಕೊಡಿಸ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವ್ರ ಇಂಟೆನ್ಷನ್. ಆದ್ರೆ ಡಿ.ಕೆ. ಶಿವಕುಮಾರ್ ಇಂಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಅವ್ರದ್ದು ಫುಲ್ಫಿಲ್ ಆಗಿದೆ, ಅವ್ರದ್ದು ಯಾವುದೇ ಆಕಾಂಕ್ಷೆಗಳಿಲ್ಲ. ಅದಕ್ಕೋಸ್ಕರ ದಿಢೀರಾಗಿ ಇಲ್ಲಿ ನಾನು ನೋಡಿದೆ, ಇವತ್ತು ದೆಹಲಿಯಲ್ಲಿ ಇರ್ತಕ್ಕಂಥ ಏನು ಖರ್ಗೆ ಅವರ ಒಂದು ಅನುಪಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದವರು ಯಾರ್ಯಾರು ಪ್ರತ್ಯೇಕವಾಗಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯನವರು. 3 ಜನಕ್ಕೂ ಒಂದೊಂದಿದೆ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ಸ್ವಾತಂತ್ರ್ಯ ಇಲ್ಲ. 3 ಪಟ್ಟಿ ಇಟ್ಕೊಂಡು ಒಂದು ಸಮನ್ವಯದ ಕ್ಯಾಬಿನೆಟ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನೋದು ನಮಗ್ ಸಿಕ್ಕ ಮಾಹಿತಿ ಸರ್. ಅದು ನಿಜವಾಗ್ಲೂ ಪಾಸಿಬಲ್ ಕಷ್ಟನ ಅಂತ ಹೇಳಿ ಮುಂದೆ ಉತ್ತರ ಕೊಡಿರಂತೆ ಲೋಹಿತ್ ಅವರೇ. ಆಗ್ಲೇ ಮಹೇಶ್ ಅವ್ರು ಮಾತನಾಡುವಾಗ ಪ್ರಾದೇಶಿಕ ಸಮತೋಲನದ ಬಗ್ಗೆ